ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಓಕೆ, ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಮಾನವ ದೇಹದ ತಾಪ ನಿಯಂತ್ರಕ ಕೇಂದ್ರ ಯಾವುದು ಅಂತ. ಮಾನವನ ದೇಹದ ತಾಪ ನಿಯಂತ್ರಕ ಕೇಂದ್ರ ಇಲ್ಲಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹೈಪೋಥಲಮಸ್ ಎಂಬತಕ್ಕಂಥದ್ದು. ಹೈಪೋಥಲಮಸ್, ಕೆಳ ಶಿರಗುಳಿ ಅಂತ ಕರೀತಾರೆ. ಕನ್ನಡದಲ್ಲಿ ಕೆಳ ಶಿರಗುಳಿ ಎಂಬತಕ್ಕಂಥದ್ದು ಇದು ಹೈಪೋಥಲಮಸ್. ಇದು ಮಾನವನ ದೇಹದ ತಾಪ ನಿಯಂತ್ರಕ ಕೇಂದ್ರ ಇಲ್ಲಿ ಆಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಗೆ ಮೈಟೋಕಾಂಡ್ರಿಯಾ ಅಥವಾ ಮತ್ತು DNA ಬರುವುದು ಎಲ್ಲಿಂದ ಅಂತ. ಒಬ್ಬ ವ್ಯಕ್ತಿಗೆ ಮೈಟೋಕಾಂಡ್ರಿಯಾ DNA ಬರುವುದು ಎಲ್ಲಿಂದ ಅಂತ ಅಂದರೆ ಇಬ್ಬರು ಜನ್ಮಧಾತೃಗಳಿಂದ. ಮೈಟೋಕಾಂಡ್ರಿಯಲ್ DNA ಅಂತ ಕರೀತಾರೆ. ಮೈಟೋಕಾಂಡ್ರಿಯಲ್ DNA ಅಂತ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ಇರತಕ್ಕಂತಹ ಒಂದು DNA ಯಲ್ಲಿ ಬೇರೆ ಬೇರೆ ವಿಧಗಳು ಇರ್ತವೆ. ಸೈಟೋಪ್ಲಾಸ್ಮಿಕ್ DNA ಅಂತ ಇರ್ತದೆ, ಕಾಮನ್ DNA ಅಂತ ಇರ್ತದೆ, ಮತ್ತು ಮೈಟೋಕಾಂಡ್ರಿಯಲ್ DNA ಅಂತ ಇರ್ತದೆ. 3 ವಿಧದಲ್ಲಿ ಇಲ್ಲಿ ಇರ್ತದೆ. ಇದರಲ್ಲಿ ಮೈಟೋಕಾಂಡ್ರಿಯಲ್ DNA ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಇಬ್ಬರು ಜನ್ಮಧಾತೃಗಳಿಂದ ಮೈಟೋಕಾಂಡ್ರಿಯಲ್ DNA ಇಲ್ಲಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಕ್ಯಾಪ್ಸೂಲ್ ರೂಪದಲ್ಲಿ ಕೊಡಲಾಗ್ತಕ್ಕಂತಹ ಮಾತ್ರೆಗಳ ಹೊರಕವಚವು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ. ಕ್ಯಾಪ್ಸೂಲ್ ರೂಪದಲ್ಲಿ ಕೊಡಲಾಗ್ತಕ್ಕಂತಹ ಮಾತ್ರೆಗಳ ಹೊರ ಕವಚವು ಯಾವುದರಿಂದ ಇಲ್ಲಿ ಮಾಡಲ್ಪಟ್ಟಿರುತ್ತೆ ಅಂತ ಇಲ್ಲಿ ಕೇಳಿದರೆ ಇದು ಜಿಲಾಟಿನ್ ಎಂಬತಕ್ಕಂಥದ್ದು. ಜಿಲಾಟಿನಿಂದ ಮಾಡಿರ್ತಕ್ಕಂಥದ್ದು, ಜಿಲಾಟಿನಿಂದ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಲರ್ಜಿ ಅಥವಾ ಒಗ್ಗದಿರುವಿಕೆ. ಅಲರ್ಜಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಈ ಒಂದು ಅಲರ್ಜಿಯಿಂದ ಉಂಟಾಗ್ತಕ್ಕಂತಹ ಕಾಯಿಲೆಗಳನ್ನು ಗುಣಪಡಿಸಲು ಬಳಸ್ತಕ್ಕಂತಹ ಔಷಧಿಗಳನ್ನು ಏನೆಂದು ಕರೆಯುತ್ತಾರೆ ಅಂತ. ಇಲ್ಲಿ ಆ್ಯಂಟಿಹಿಸ್ಟಮೈನ್ಸ್ ಅಂತ ಇಲ್ಲಿ ಈ ಒಂದು ಅಲರ್ಜಿಯಿಂದ ಉಂಟಾಗ್ತಕ್ಕಂಥ ಕಾಯಿಲೆಗಳನ್ನು ಗುಣಪಡಿಸಲು ಬಳಸ್ತಕ್ಕಂಥ ಒಂದು ಔಷಧಿಗಳನ್ನು ಆ್ಯಂಟಿಹಿಸ್ಟಮೈನ್ಸ್ ಅಂತ ಇಲ್ಲಿ ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪ್ರಾಣಿಯ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನ ಒಂದು ಅಂಶ ಇದೆ ಅಂತ. ಕೆಳಗಿನ ಯಾವ ಪ್ರಾಣಿಯ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶವಿದೆ ಅಂತ ಕೇಳಿದರೆ ಎಮ್ಮೆಯಲ್ಲಿ ಈ ಒಂದು ಅತ್ಯಧಿಕ ಕೊಬ್ಬಿನ ಅಂಶ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ನಿಮಗೆ ಸಿಗುತ್ತೆ. ಎಮ್ಮೆಯಲ್ಲಿ ಅತಿ ಹೆಚ್ಚಿನ ಒಂದು ಕೊಬ್ಬಿನ ಅಂಶ ಇಲ್ಲಿ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ, ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾದಂತೆ ಅದರಲ್ಲಿ ತೃತೀಯ ರಂಗದ ಪಾಲು ಏನಾಗುತ್ತೆ ಅಂತ ಕೇಳಿದರೆ ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾದಂತೆ ಅದರಲ್ಲಿ ತೃತೀಯ ರಂಗದ ಒಂದು ಪಾಲು ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ತೃತೀಯ ರಂಗದ ಪಾಲು ಕೂಡ ಇಲ್ಲಿ ಏರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಒಂದು ರೋಗಗಳಲ್ಲಿ ಯಾವುದು ದೋಷಯುಕ್ತ ವಂಶವಾಹಿನಿಯಿಂದ ಆಗಿರ್ತಕ್ಕಂಥದ್ದು ಅಂತ. ಈ ಕೆಳಗಿನ ರೋಗಗಳಲ್ಲಿ ಯಾವುದು ದೋಷಯುಕ್ತ ವಂಶವಾಹಿನಿಗಳಿಂದ ಆಗಿರ್ತಕ್ಕಂಥದ್ದು ಅಂತ ಕೇಳಿದರೆ ಹೀಮೋಫಿಲಿಯಾ ಎಂಬತಕ್ಕಂಥದ್ದು. ಹೀಮೋಫಿಲಿಯಾದ ಇನ್ನೊಂದು ಹೆಸರು ಕುಸುಮ ರೋಗ ಅಂತ ಕರೀತಾರೆ. ಹೀಮೋಫಿಲಿಯಾ ಅಂತ ಅಂದರೆ ಒಂದು ಸಲ ನಿಮಗೇನಾದರೂ ಬ್ಲಡ್ ಹೊರಗೆ ಬಂತು ಅಂತಂದರೆ, ಅಂದರೆ ಏನಾದರೂ ಗಾಯ ಆಗಿ ಹೊರಗೆ ಬ್ಲಡ್ ಬಂತು ಅಂದರೆ ಬೇಗ ನಿಮ್ಮ ಒಂದು ಬಾಡಿನಲ್ಲಿ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಅದನ್ನು ಹೀಮೋಫಿಲಿಯಾ ಅಂತ ಕರೀತಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕುಸುಮ ರೋಗ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಮುಂದಿನ ಪ್ರಶ್ನೆ, ಬಳ್ಳಾರಿ ಸಮೀಪದ ಸಂಗನಕಲ್ಲು ಕೆಳಗಿನ ಯಾವ ಒಂದು ಯುಗದ ಆಯುಧ ಉತ್ಪಾದನಾ ನೆಲೆ ಆಗಿತ್ತು ಅಂತ. ಸಂಗನಕಲ್ಲು ಎಂಬತಕ್ಕಂಥದ್ದು ಇದು ಬಳ್ಳಾರಿ ನಿಯರ್ ಇರ್ತಕ್ಕಂಥದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಯಾವ ಒಂದು ಯುಗದ ಆಯುಧ ಉತ್ಪಾದನಾ ನೆಲೆ ಆಗಿತ್ತು ಅಂತ ಕೇಳಿದರೆ ಇದು ನವಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ನವಶಿಲಾಯುಗದ ಒಂದು ಆಯುಧ ಉತ್ಪಾದನಾ ಒಂದು ನೆಲೆ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನವಶಿಲಾಯುಗದ ಒಂದು ಗುಣಲಕ್ಷಣಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯುಳ್ಳ ಒಂದು ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನದಿ ತೀರದ ಫಲವತ್ತಾದ ಮಣ್ಣಲ್ಲಿ ಕೃಷಿ ಆರಂಭ, ಅಲೆಮಾರಿ ಬದುಕು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಆರಂಭ, ಕೃಷಿಯ ಆರಂಭಿಕ ಕುರುಹುಗಳು ಭಾರತ ಉಪಖಂಡದಲ್ಲಿ ಪಾಕಿಸ್ತಾನದ ಮೆಹರ್ಗರ್ ಎಂಬತಕ್ಕಂಥ ಒಂದು ಜಾಗದಲ್ಲಿ ಕಂಡುಬರುತ್ತದೆ, ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆ ನಿರ್ಮಾಣ, ಕೆಲವೆಡೆ ಕಾಶ್ಮೀರದ ಬಿರ್ಜಿಹೋಮ್ ಪ್ರದೇಶದಲ್ಲಿ ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಅಂತ ಇಲ್ಲಿ ಒಂದು ಹೇಳಿಕೆ ಇದೆ. 5ನೇ ಹೇಳಿಕೆ, ಮಣ್ಣಿನ ಮಡಕೆ ಮಾಡುವುದು, ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳ ಬಳಕೆ ಇಲ್ಲಿ ತಂದರು ಅಂತ. ಇಲ್ಲಿ ಆಯ್ಕೆಗಳು ಅಂತ ಅಂದರೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿದೆ.
ಅಂದರೆ ನಿಯೋಲಿಥಿಕ್ ಅಥವಾ ಹೊಸ ಶಿಲಾಯುಗದ ಒಂದು ತಾಣಗಳಿಗೆ ಅಥವಾ ನವಶಿಲಾಯುಗದ ತಾಣಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳು ಎಲ್ಲವೂ ಕೂಡ ಸರಿಯಾಗಿರೋ ಕಾರಣ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಇಲ್ಲಿ ಮುಂದಿನ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ಕುರಿತ ಹೇಳಿಕೆಗಳನ್ನು ಗಮನಿಸಿ ಅಂತ. ಈಜಿಪ್ಟ್ ನಾಗರಿಕತೆಯ ಒಂದು ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೆನೆಸ್ ಎಂಬಾತ ಈಜಿಪ್ಟಿನ ಮೊದಲ ಫೇರೋ ಅಂತ ಕರೀತಾರೆ. ಮತ್ತು ಎರಡನೇದು, ಹ್ಯಾಷೆಫಸುಟ್ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಆಗಿದ್ದಾಳೆ. ಮೂರನೇದು, ಈ ನಾಗರಿಕತೆ ಸಮಾಜದಲ್ಲಿ ಮಹಿಳೆ ಹಾಗೂ ಗುಲಾಮರ ಸ್ಥಿತಿ ಶೋಚನೀಯವಾಗಿತ್ತು. ನಾಲ್ಕನೇದು, ಈಜಿಪ್ಟಿನ ಒಂದು ಖುರ್ಫಗೀಜೆ ಜಗತ್ತಿನ ಅತಿ ದೊಡ್ಡ ಪಿರಮಿಡ್ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಮೇಲೆ ಇರ್ತಕ್ಕಂಥ ಒಂದು ಹೇಳಿಕೆಗಳಲ್ಲಿ ಸರಿಯಾದ ಒಂದು ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೂರನೇ ಹೇಳಿಕೆ ಏನಿದೆ, ಈ ನಾಗರಿಕತೆ ಸಮಾಜದಲ್ಲಿ ಮಹಿಳೆ ಹಾಗೂ ಗುಲಾಮರ ಒಂದು ಸ್ಥಿತಿ ಶೋಚನೀಯವಾಗಿತ್ತು ಅಂತ, ಇದು ತಪ್ಪಿದೆ. ಇದನ್ನು ಬಿಟ್ಟು ಮೂರು ಕೂಡ ಇಲ್ಲಿ ಸರಿಯಾಗಿರೋ ಕಾರಣ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆ ಬೆಳವಣಿಗೆಗೆ ಗಮನಿಸಿದಾಗ ಕೆಳಗಿನ ಸಮಿತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗೆ ಗಮನಿಸಿದಾಗ ಕೆಳಗಿನ ಸಮಿತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಶೋಕ್ ಮೆಹ್ತಾ ಸಮಿತಿ, GVK ರಾವ್ ಸಮಿತಿ, ಥುಂಗನ್ ಸಮಿತಿ, LM ಸಿಂಘ್ವಿ ಸಮಿತಿ ಅಂತ. ಇಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ನಾವು ನೋಡಿದ್ವಿ ಅಂತಂದರೆ ಅಶೋಕ್ ಮೆಹ್ತಾ ಸಮಿತಿ ಮೊದಲು ಬರ್ತದೆ, ಅದಾದ ನಂತರ GVK ರಾವ್ ಸಮಿತಿ ಬರ್ತದೆ, ಅದಾದ ನಂತರ LM ಸಿಂಘ್ವಿ ಸಮಿತಿ ಬರುತ್ತೆ, ನೆಕ್ಸ್ಟು ಕೊನೆಯದಾಗಿ ಥುಂಗನ್ ಸಮಿತಿಯಲ್ಲಿ ಬರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಟೇಬಲ್ ಆಫ್ ಪ್ರೆಸಿಡೆನ್ಸ್ನಂತೆ ಮೇಲಿನಿಂದ ಕೆಳ ರ್ಯಾಂಕ್ನ ಅಧಿಕಾರವನ್ನು ಗುರುತಿಸಿ ಅಂತ. ಟೇಬಲ್ ಆಫ್ ಪ್ರೆಸಿಡೆನ್ಸ್ ಅಂದರೆ ಮೇಲಿನಿಂದ ಅಂದರೆ ಅತಿ ದೊಡ್ಡ ಅಧಿಕಾರದಿಂದ ಸಣ್ಣ ಅಧಿಕಾರದವರೆಗೆ ತೆಗೆದುಕೊಂಡು ಹೋಗಿ ಅಂತ. ಪ್ರಧಾನಮಂತ್ರಿ, ಮಾಜಿ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳು ಅಂತ. ಇಲ್ಲಿ ನೋಡೋದಾದರೆ ಮೊದಲನೇದು ಇಲ್ಲಿ ಪ್ರಧಾನಮಂತ್ರಿ ಬರ್ತಾರೆ, ಆದ ನಂತರ ಇಲ್ಲಿ ರಾಜ್ಯಪಾಲರು ಬರ್ತಾರೆ, ಅದಾದ ಬಳಿಕ ಮಾಜಿ ರಾಷ್ಟ್ರಪತಿಗಳು ಬರ್ತಾರೆ, ಕೊನೆಯದಾಗಿ ಕೇಂದ್ರದ ಒಂದು ಕ್ಯಾಬಿನೆಟ್ ಮಂತ್ರಿಗಳು ಇಲ್ಲಿ ಬರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ರೀತಿಯ ಒಂದು ಮಣ್ಣಿಗೆ ಜಿಪ್ಸಮ್ ಬಳಸಲು ಸಲಹೆಯನ್ನು ನೀಡಲಾಗುತ್ತೆ ಅಂತ. ಜಿಪ್ಸಮ್ ಬಳಸಲು ಯಾವ ರೀತಿಯ ಮಣ್ಣಿಗೆ ಜಿಪ್ಸಮನ್ನು ಸಲಹೆ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಕ್ಷಾರೀಯ ಮಣ್ಣು ಅಂತ, ಅಂದರೆ ಆಲ್ಕಲಿನ್ ಸಾಯಿಲ್ಸ್ ಅಂತ ಕರೀತಾರೆ, ಕ್ಷಾರೀಯ ಮಣ್ಣು ಅಂತ. ಅದೇ ಏನಾದರೂ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಳಸಿ ಅಂತ ಅಂದರೆ ಅದು ಅಸಿಡಿಕ್ ಸಾಯಿಲ್ಸ್ಗಳಿಗೆ, ಆಮ್ಲೀಯ ಒಂದು ಮಣ್ಣಿಗೆ ಇಲ್ಲಿ ಬಳಸ್ತಾರೆ, ಅದು ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದೇ ಏನಾದರೂ ಕ್ಷಾರೀಯ ಅಥವಾ ಆಲ್ಕಲಿನ್ ಮಣ್ಣಾಗಿದ್ದರೆ ಅಲ್ಲಿ ಜಿಪ್ಸಮನ್ನು ಬಳಸ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಕಾಯಿಗಳನ್ನು ಬೇಗ ಹಣ್ಣಾಗಿ ಪಕ್ವಗೊಳಿಸಲು ಬಳಸ್ತಕ್ಕಂಥ ಒಂದು ರಾಸಾಯನಿಕ ಯಾವುದು ಅಂತ. ಕಾಯಿಗಳನ್ನು ಬೇಗ ಹಣ್ಣಾಗಿ ಪಕ್ವಗೊಳಿಸಲು ಬಳಸ್ತಕ್ಕಂಥ ಒಂದು ರಾಸಾಯನಿಕ ಯಾವುದು ಅಂತ ಕೇಳಿದರೆ ಇಥಿಲೀನ್ ಅಂತ ಕರೀತಾರೆ. ಇಥಿಲೀನ್ ಈ ಒಂದು ರಾಸಾಯನಿಕವನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಕ್ಲೋರೋಫ್ಲೋರೋಕಾರ್ಬನ್ ಬದಲಾಗಿ ಇತ್ತೀಚೆಗೆ ರೆಫ್ರಿಜರೇಟರ್ಗಳಲ್ಲಿ ಬಳಸ್ತಕ್ಕಂತಹ ಒಂದು ವಸ್ತು ಯಾವುದು ಅಂತ. ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFCಯನ್ನು ಮೊದಲು ಬಳಸಲಾಗ್ತಾ ಇತ್ತು, ಈಗ ಯಾವುದು ಬಳಸ್ತಾ ಇದ್ದಾರೆ ಅಂತ ಇಲ್ಲಿ ಕೇಳಿದರೆ ಫ್ರೀಯಾನ್ ಅಂತ ಇದೆ. ಫ್ರೀಯಾನ್ ಅಂತ ಇದೆ, ಇದನ್ನು ಈಗ ಬಳಸ್ತಾ ಇದ್ದಾರೆ, ಫ್ರೀಯಾನ್ ಅಂತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಾಗದದ ಮೇಲೆ ಮೂಡಿರುವ ಒಂದು ಹಳೆಯ ಬೆರಳುಗಳ ಗುರುತುಗಳನ್ನು ಯಾವುದರಿಂದ ಅಭಿವೃದ್ಧಿಪಡಿಸಬಹುದು ಅಂತ. ಕಾಗದದ ಮೇಲೆ ಮೂಡಿರತಕ್ಕಂತಹ ಹಳೆಯ ಬೆರಳುಗಳ ಗುರುತುಗಳನ್ನು ಯಾವುದರಿಂದ ಅಭಿವೃದ್ಧಿಪಡಿಸಬಹುದು ಅಂತ ಕೇಳಿದರೆ ನಿನ್ಹೈಡ್ರಿನ್ ಎಂಬತಕ್ಕಂತಹ ಒಂದು ರಿಯೇಜೆಂಟ್ನಿಂದ ಇದನ್ನು ನಾವು ಅಭಿವೃದ್ಧಿಯನ್ನು ಪಡಿಸಬಹುದು. ಮುಂದಿನ ಪ್ರಶ್ನೆ, ವಾರ್ಷಿಕವಾಗಿ ಜಾಗತಿಕ ಹೂಡಿಕೆ ವರದಿ ಪ್ರಕಟ ಮಾಡತಕ್ಕಂಥವರು ಯಾರು ಅಂತ. ಜಾಗತಿಕ ಒಂದು ಹೂಡಿಕೆ ವರದಿ ಪ್ರತಿ ವರ್ಷ ಏನು ಬರ್ತದೆ ಅದನ್ನು ಯಾರು ಇಲ್ಲಿ ಪ್ರಕಟ ಮಾಡ್ತಾರೆ ಅಂತ ಇಲ್ಲಿ ಕೇಳಿದರೆ UNCTAD, ಯುನೈಟೆಡ್ ನೇಷನ್ CTAD ಅಂತ ಕರೀತಾರೆ. ಇದು ಪ್ರತಿ ವರ್ಷ ಜಾಗತಿಕ ಒಂದು ಹೂಡಿಕೆ ವರದಿಯನ್ನು ಇಲ್ಲಿ ಬಿಡುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ವಿಪುಲವಾಗಿ ದೊರೆತಕ್ಕಂತಹ ಒಂದು ಪ್ರೋಟೀನ್ ಯಾವುದು ಅಂತ. ಮಾನವನ ದೇಹದಲ್ಲಿ ವಿಪುಲವಾಗಿ ದೊರೆತಕ್ಕಂತಹ ಒಂದು ಪ್ರೋಟೀನ್ ಯಾವುದು ಅಂತ ಅಂದರೆ ಅದು ಕೊಲಾಜನ್ ಎಂಬತಕ್ಕಂಥದ್ದು. ಕೊಲಾಜನ್ ಎಂಬತಕ್ಕಂಥ ಒಂದು ಪ್ರೋಟೀನ್ ವಿಪುಲವಾಗಿ ದೊರೆತಕ್ಕಂಥ ಒಂದು ಮಾನವನ ದೇಹದಲ್ಲಿ ಇರ್ತಕ್ಕಂತಹ ಒಂದು ಪ್ರೋಟೀನ್ ಆಗಿದೆ. ಮುಂದಿನ ಪ್ರಶ್ನೆ, ಟ್ಯೂಬ್ಲೈಟ್ ಒಂದು ಒಡೆದಾಗ ಆಗ ಹೊರಡ್ತಕ್ಕಂಥ ಒಂದು ಕ್ರ್ಯಾಕಿಂಗ್ ಶಬ್ದವು ಕೆಳಗಿನ ಯಾವ ಕಾರಣದಿಂದ ಇಲ್ಲಿ ಉಂಟಾಗುತ್ತೆ ಅಂತ ಇಲ್ಲಿ ಕೇಳಿದರೆ
ವಾತಾವರಣದ ಒಂದು ಒತ್ತಡಕ್ಕಿಂತ ದೀಪದ ಒಳಗಿನ ಒಂದು ಒತ್ತಡ ಕಡಿಮೆ ಇರೋದ್ರಿಂದ ಇದು ಶಬ್ದ ಬರುತ್ತೆ. ವಾತಾವರಣದಲ್ಲಿ ಏನು ಒತ್ತಡ ಇರ್ತದೆ, ಪ್ರೆಷರ್ ಇರ್ತದೆ, ಅದು ದೀಪದ ಒಳಗೆ ಪ್ರೆಷರ್ ಇರೋದಿಲ್ಲ ಅಥವಾ ಕಡಿಮೆ ಇರ್ತದೆ. ಆ ಒಂದು ಕಾರಣದಿಂದ ಈ ಒಂದು ಟ್ಯೂಬ್ಲೈಟ್ ಹೊಡೆದ್ರೆ ಸೌಂಡ್ ಬರುತ್ತದೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಒಂದು ಹಿತಾಸಕ್ತಿ ಅರ್ಜಿ ಎಂಬ ಒಂದು ಪರಿಕಲ್ಪನೆಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾಂದಿ ಹಾಡಿದವರು ಯಾರು ಅಂತ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಎಂಬತಕ್ಕಂಥ ಒಂದು ಪರಿಕಲ್ಪನೆಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾಂದಿ ಹಾಡಿದವರು ಯಾರಪ್ಪ ಅಂತಂದರೆ ಭಗವತಿ ಮತ್ತು ಕೃಷ್ಣ ಅಯ್ಯರ್ ಎಂಬತಕ್ಕಂಥವ್ರು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಓಕೆ, ಇವತ್ತಿನ ಒಂದು ಪ್ರಶ್ನೆಗಳು ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೇನು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದೆ, ಆ ಒಂದು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮುಂದಿನ ವಿಡಿಯೋನ ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.